ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ. ಜರಾಸಂಧನ ವಧೆಯಾಯಿತು ಭೀಮನಿಂದ ಶ್ರೀಕೃಷ್ಣನ ಮೂಲಕ. ಜರಾಸಂಧನ ವಧೆಯಾದ ನಂತರ ಶ್ರೀಕೃಷ್ಣ ಭೀಮಾರ್ಜುನರ ಜೊತೆಗೂಡಿ ಈ ಜರಾಸಂಧನ ಸೆರೆಮನೆಗೆ ಹೋಗಿ ಅಲ್ಲಿದ್ದ ಎಲ್ಲ ರಾಜರುಗಳನ್ನು ಸೆರೆಯಿಂದ ಬಿಡಿಸಿದ. ಆ ರಾಜರುಗಳಿಗೆಲ್ಲ ಬಹಳ ಹರ್ಷವಾಯಿತು, ಪ್ರಾಣ ಭಿಕ್ಷೆಯನ್ನೇ ನೀಡಿದಂತೆ ಆಯಿತು. ಅವರು ಶ್ರೀಕೃಷ್ಣನಿಗೆ ಹೇಳಿದರು, ನಿನ್ನ ದಯದಿಂದ ಶ್ರೀಕೃಷ್ಣ ನಮ್ಮ ಪ್ರಾಣ ಉಳಿಯಿತು, ನಮ್ಮಿಂದ ನಿನಗೆ ಏನು ಸೇವೆಯಾಗಬೇಕಾಗಿದೆ ತಿಳಿಸು ಎಂದು. ಶ್ರೀಕೃಷ್ಣ ಆಗ ಹೇಳಿದ, ಮಹಾತ್ಮನಾದ ಧರ್ಮಾತ್ಮನಾದ ಯುಧಿಷ್ಠಿರ ಮಹಾರಾಜ ಒಂದು ರಾಜಸೂಯ ಯಾಗವನ್ನು ಮಾಡಬೇಕೆಂದಿದ್ದಾನೆ. ಅದಕ್ಕೆಲ್ಲ ನಿಮ್ಮ ಬೆಂಬಲವಿರಲಿ, ನೀವು ಅದಕ್ಕೆ ಸಹಕರಿಸಿ ಎಂದ. ಆ ರಾಜರುಗಳೆಲ್ಲ ಅತ್ಯಂತ ಸಂತೋಷದಿಂದ ಇದಕ್ಕೆ ಒಪ್ಪಿದರು ಮತ್ತು ಶ್ರೀಕೃಷ್ಣನಿಗೆ ತಮ್ಮ ಮೇಲೆ ಹಾಕಿಕೊಂಡಿದ್ದ ಈ ಚಿನ್ನ ರತ್ನಗಳ ಹಾರಗಳನ್ನು ಅಲ್ಲೇ ಉಡುಗೊರೆಯಾಗಿ ಸಹ ನೀಡಿದರು. ಜರಾಸಂಧನ ಮಗ ಸಹದೇವ ಕಾಣಿಕೆಗಳೊಂದಿಗೆ ಶ್ರೀಕೃಷ್ಣ ಇದ್ದಲ್ಲಿಗೆ ಬಂದ. ಶ್ರೀಕೃಷ್ಣನಿಗೆ ಅರಿವಾಯಿತು. ಈ ಸಹದೇವ ನಡೆದ ವಿದ್ಯಮಾನಗಳನ್ನೆಲ್ಲ ನೋಡಿ ಬಹಳ ಭಯಗೊಂಡಿದ್ದ. ಶ್ರೀಕೃಷ್ಣ ಅವನಿಗೆ ನೀನು ಹೆದರಬೇಡ ಎಂದು ಅಭಯವನ್ನಿತ್ತ. ನಂತರ ಶ್ರೀಕೃಷ್ಣನ ಸಮ್ಮುಖದಲ್ಲೇ ಈ ಸಹದೇವನ ಪಟ್ಟಾಭಿಷೇಕ ಆಯಿತು. ನಂತರ ಶ್ರೀಕೃಷ್ಣ ಭೀಮಾರ್ಜುನರ ಜೊತೆಗೂಡಿ ಜರಾಸಂಧನ ಒಂದು ದಿವ್ಯವಾದ ರಥವನ್ನೇ ತೆಗೆದುಕೊಂಡು ಅಲ್ಲಿಂದ ಇಂದ್ರಪ್ರಸ್ಥದ ಕಡೆಗೆ ಬಂದರು. ಅವರ ಹಿಂದೆ ಈ ಅನೇಕ ರಾಜರುಗಳು ಕೂಡ ರಥಗಳಲ್ಲಿ ಹಿಂಬಾಲಿಸಿದರು. ಯುಧಿಷ್ಠಿರನಿಗೆ ಈ ಭೀಮ ಅರ್ಜುನ ಶ್ರೀಕೃಷ್ಣನನ್ನು ನೋಡಿ ಅತ್ಯಂತ ಸಂತೋಷವಾಯಿತು. ಅವನು ತನ್ನ ತಮ್ಮಂದಿರನ್ನು ಒಪ್ಪಿಕೊಂಡ, ಶ್ರೀಕೃಷ್ಣನನ್ನು ಪೂಜಿಸಿದ. ಶ್ರೀಕೃಷ್ಣನೆಂದ, ಯುಧಿಷ್ಠಿರ, ಅದೃಷ್ಟದ ಬಲದಿಂದ ಭೀಮಸೇನ ಜರಾಸಂಧನನ್ನು ಸಂಹಾರ ಮಾಡಿದ. ಈ ರಾಜರುಗಳೆಲ್ಲ ಬಿಡುಗಡೆ ಹೊಂದಿದರು. ಭಾಗ್ಯವಶದಿಂದ ನಿನ್ನ ತಮ್ಮಂದಿರು ಸುರಕ್ಷಿತವಾಗಿ ಬಂದರು ಎಂದು ನುಡಿದ. ಆಗ ಯುಧಿಷ್ಠಿರ ಅಂದ, ಶ್ರೀಕೃಷ್ಣ, ನೀನೇ ಇದಕ್ಕೆಲ್ಲ ಕಾರಣವಲ್ಲವೇ ಎಂದು ಅತ್ಯಂತ ವಿನಮ್ರನಾಗಿ ನುಡಿದ. ಯುಧಿಷ್ಠಿರ ಅಲ್ಲಿಗೆ ಬಂದ ರಾಜರುಗಳಿಗೆಲ್ಲ ಯಥೋಚಿತ ಸತ್ಕಾರವನ್ನು ಮಾಡಿ ನಂತರ ಅವರನ್ನು ಬೀಳ್ಕೊಟ್ಟ. ಶ್ರೀಕೃಷ್ಣ ಅಲ್ಲಿ ಸ್ವಲ್ಪ ಕಾಲವಿದ್ದು ಕುಂತಿ, ದ್ರೌಪದಿ, ಸುಭದ್ರೆ ಇವರುಗಳಿಗೆ ಮತ್ತು ಪಾಂಡವರುಗಳಿಗೆ ಹೇಳಿ ಅವರ ಅನುಮತಿಯನ್ನು ಪಡೆದು ದ್ವಾರಕೆಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದ. ಈ ಪಾಂಡವರು ಜರಾಸಂಧನಂಥ ಮಹಾಬಲಶಾಲಿಯಾದದ್ದನ್ನು ಸಂಹಾರ ಮಾಡಿದ್ದು ದೇಶ ವಿದೇಶಗಳಿಗೆ ವ್ಯಾಪಿಸಿತು. ಅವರ ಕೀರ್ತಿ ಪಸರಿಸಿತು. ದ್ರೌಪದಿಗೂ ತನ್ನ ಪತಿಯರ ಮೇಲೆ ಬಹಳ ಹೆಮ್ಮೆ ಮೂಡಿತು. ಈಗ ಈ ಜರಾಸಂಧನ ಈ ಗಿರಿವ್ರಜ ಎನ್ನುವುದು ಎಲ್ಲಿದೆ ಎನ್ನುವುದು ತಮ್ಮೆಲ್ಲರ ಕುತೂಹಲಕ್ಕೆ ಕಾರಣವಾಗಿರಬಹುದು. ಆ ಗಿರಿವ್ರಜ ಈಗ ರಾಜಗೀರ್ ಎಂಬ ನಗರವಾಗಿ ಬಿಹಾರದ ಪಾಟ್ನಾಕ್ಕೆ ಸಮೀಪವಾಗಿ, ಪಾಟ್ನಾ ಬಿಹಾರದ ರಾಜಧಾನಿ, ಅದಕ್ಕೆ ಸಮೀಪದಲ್ಲಿ 100 ಕಿಲೋಮೀಟರ್ ದೂರದಲ್ಲಿ ರಾಜಗೀರ್ ಎನ್ನುವ ಹೆಸರಿನಲ್ಲಿ ಇದೆ. ಈ ಗಿರಿವ್ರಜ ಈ ಪಟ್ಟಣಕ್ಕೆ ಬಹಳಷ್ಟು ಹೆಸರುಗಳಿತ್ತು. ಅದಕ್ಕೆ ಈ ಜರಾಸಂಧನ ತಂದೆ ಬೃಹದ್ರಥ ರಾಜನಾಗಿದ್ದುದರಿಂದ ಬೃಹದ್ರಥಾಪುರ ಎಂದು ಹೆಸರಿತ್ತು. ಬ್ರಹ್ಮನ ಮಗ ವಸು ಅದನ್ನು ಹಿಂದೆ ಆಳಿದ್ದರಿಂದ ವಸುದೇವಪುರ ಎಂದು ಹೆಸರಿತ್ತು. ನಂತರ ರಾಜಗೃಹ ಎನ್ನುವ ಹೆಸರಾಯಿತು. ಅದು ಕೊನೆಗೆ ರಾಜಗೀರ್ ಎನ್ನುವ ಹೆಸರಾಯಿತು. ಈ ರಾಜಗೀರ್ ಹಿಂದಿನಿಂದಲೂ ಬಹಳ ಪ್ರಖ್ಯಾತಿ ಹೊಂದಿರುವ ಒಂದು ಪುರವಾಗಿತ್ತು. ಅಲ್ಲಿ
499 ಕ್ರಿಸ್ತ ಪೂರ್ವ ಆಗ ಒಬ್ಬ ಫಾಹೀನ್ ಎನ್ನುವ ಚೀನಾದ ರಾಯಭಾರಿಯೊಬ್ಬ ಅದು 5 ಪರ್ವತಗಳನ್ನು ಸುತ್ತಲೂ ಹೊಂದಿರುವ ನಗರ ಎಂದು ವರ್ಣಿಸಿದ್ದಾನೆ. ಅದು ಮಹಾಭಾರತದ ಕಾಲದಿಂದಲೂ ಈ 5 ಪರ್ವತಗಳು ಆ ಪುರಕ್ಕೆ ಕೋಟೆಯ ಥರ ಇದ್ದವು. ಸುಮಾರು 500 ಕ್ರಿಸ್ತ ಪೂರ್ವ ಅಂದರೆ ಈಗ 2500 ವರ್ಷಗಳ ಹಿಂದೆ ಅಲ್ಲಿ ಅಜಾತಶತ್ರು ಎನ್ನುವ ರಾಜನಿದ್ದ. ಅದಾದ ನಂತರ ಬಿಂದುಸಾರ ಎನ್ನುವ ಅವನ ಮಗ ರಾಜನಾದ. ಅವನ ಮಗನ ಕಾಲಕ್ಕೆ ಅದು ಈ ರಾಜಧಾನಿ ಪಾಟಲಿಪುತ್ರಕ್ಕೆ ವರ್ಗಾವಣೆ ಆಯಿತು. ಆ ಪಾಟಲಿಪುರವೇ ಈಗ ಪಾಟ್ನಾ ಎಂದಿರುವುದು. ಅಲ್ಲಿ ಬಹಳಷ್ಟು ವಂಶಗಳು, ಈ ಮಗಧರ ವಂಶವಾದ ನಂತರ ಬಹಳಷ್ಟು ನಂದನ ವಂಶ, ಮೌರ್ಯರ ವಂಶ, ಹೀಗೆ ಬಹಳಷ್ಟು ಬಲಶಾಲಿ ರಾಜರ ವಂಶಗಳು ಆ ಪ್ರದೇಶವನ್ನು ಆಳಿವೆ. ಇಂದ್ರಪ್ರಸ್ಥ ಈಗ ನ್ಯೂ ಡೆಲ್ಲಿ ಆಗಿದೆ. ಈ ಇಂದ್ರಪ್ರಸ್ಥದಿಂದ ಈ ಗಿರಿವ್ರಜ ಅಂದರೆ ಅದು ಗಿರಿಗಳಿಂದ ಸುತ್ತುವರಿದ ನಗರ ಎಂದೇ ಅದಕ್ಕೆ ಗಿರಿವ್ರಜ ಎಂದು ಹೆಸರಾಗಿತ್ತು. ಇದು 1130 ಕಿಲೋಮೀಟರ್ ದೂರವಿದೆ. ಶ್ರೀಕೃಷ್ಣ ಪಾಂಡವರು ಅಂದರೆ ಭೀಮಾರ್ಜುನನನ್ನು ಕರೆದುಕೊಂಡು ಮಗಧ ರಾಜ ಜರಾಸಂಧನನ್ನು ವಧಿಸುವುದಕ್ಕಾಗಿ ಇಷ್ಟು ದೂರ ಕ್ರಮಿಸಿಕೊಂಡು ಬಂದಿದ್ದ. ಜರಾಸಂಧನ ವಧೆ ಅದೇ ಸ್ಥಳದಲ್ಲಿಯೇ ಆಯಿತು. ಈಗಲೂ ಅಲ್ಲಿ ಸುಮಾರು 2500 ವರ್ಷಕ್ಕೂ ಮಿಗಿಲಾದ ಒಂದು ಕೋಟೆ ಕಲ್ಲುಗಳಿಂದ ಕಟ್ಟಿರುವುದು. ಅದು 15 ಅಡಿ ಎತ್ತರ ಮತ್ತು 15 ಅಡಿ ಅಗಲವಿರುವುದು. ಸುಮಾರು 40 ಕಿಲೋಮೀಟರ್ ಉದ್ದ ಇರುವ ಒಂದು ಕೋಟೆಯ ಪ್ರಾಕಾರ ಅಲ್ಲಿ ಈಗಲೂ ಇದೆ. ಮತ್ತು ಈ ಜರೆ ರಾಕ್ಷಸಿ, ಅವಳನ್ನು ಜರಾದೇವಿ ಎಂದು ಪೂಜಿಸುವ ದೇವಸ್ಥಾನವೂ ಸಹ ಹೊಂದಿದೆ. ಹಿಡಿಂಬೆ ನಂತರ ದೇವಿಯಾದಳು. ಹಿಡಿಂಬೆಯ ದೇವಸ್ಥಾನ 2-3 ಕಡೆ ಇದೆ. ಮನಾಲಿಯ ಬಗ್ಗೆ ನಾವು ಹಿಂದೆ ಕೇಳಿ ತಿಳಿದಿದ್ದೇವೆ. ಈ ಜರಾದೇವಿಯ ದೇವಸ್ಥಾನ ಹಿಂದೆ ಹಳೆ ತರಹದಲ್ಲಿ ಇದ್ದಿದ್ದು ಸ್ವಲ್ಪ ನಾಗರಿಕವಾಗಿ ಬದಲಾಗಿದೆ. ಆ ದೇವಸ್ಥಾನವನ್ನು ತಾವು ನೋಡಬಹುದು. ಈ ಜರಾದೇವಿಯ ತಾನೇ ಜರಾಸಂಧ ಮಗುವಾಗಿ 2 ಭಾಗಗಳಾಗಿದ್ದಾಗ ಆ 2 ಭಾಗಗಳನ್ನು ಸಂಧಿಸಿ ಅಥವಾ ಜೋಡಿಸಿ ಒಟ್ಟುಗೂಡಿಸಿ ಅವನಿಗೆ ಜರೆಯಿಂದ ಸಂಧಿಸಿದ್ದಕ್ಕಾಗಿ ಅವನಿಗೆ ಜರಾಸಂಧ ಎನ್ನುವ ಹೆಸರಾಗಿತ್ತು. ಆ ಜರಾದೇವಿಯ ವಿಗ್ರಹವನ್ನು ತಾವು ಈ ಫೋಟೋಗಳಲ್ಲಿ ನೋಡಬಹುದು. ಈ ಜರಾದೇವಿಯ ದೇವಸ್ಥಾನ ಒಂದು ಗುಡ್ಡದ ಮೇಲೆ ಇದೆ. ಅಲ್ಲಿ ಪ್ರತಿ ವರ್ಷವೂ ಉತ್ಸವವೂ ಸಹ ನಡೆಯುತ್ತದೆ. ಇನ್ನೊಂದು ಈ ಬಿಹಾರ ಟೂರಿಸಂಗೆ ಒಳಪಟ್ಟಿದ್ದು, ಪ್ರವಾಸೋದ್ಯಮಕ್ಕೆ ಮತ್ತು ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೂ ಸಹ ಸೇರಿದ ಒಂದು ಜಾಗವಿದೆ. ಅದು ಜರಾಸಂಧ ಕಾ ಅಖಾಡ ಎಂದು. ಅಖಾಡ ಅಂದರೆ ಈ ಜಟ್ಟಿಗಳ ಅಖಾಡ, ಜರಾಸಂಧ ಕಾ ಅಖಾಡ, ಬ್ಯಾಟಲ್ ಆಫ್ ಜರಾಸಂಧ ಎನ್ನುವ ಫಲಕವೂ ಸಹ ಇದೆ. ಆ ಜರಾಸಂಧ ಕಾ ಅಖಾಡ ಇದೇ ಜಾಗದಲ್ಲಿ ಭೀಮ ಮತ್ತು ಜರಾಸಂಧ ಇಬ್ಬರ ಮಹಾದ್ವಂದ್ವ ಯುದ್ಧವಾದ ಸ್ಥಳ. ಅಲ್ಲಿ ನೀವು ಫೋಟೋಗಳಲ್ಲಿ ನೋಡಬಹುದು. ಅಲ್ಲಿ ಒಂದು ಹೊರಗಡೆ ಒಂದು ಪ್ರಾಕಾರವಿದೆ, ಕಲ್ಲುಗಳಿಂದ ಕಟ್ಟಿದ್ದು. ಆ ಗೇಟಿನ ಮುಖಾಂತರ ಒಳಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಫಲಕವೂ ಸಹ ಇದೆ. ಅಂದರೆ ಈ ಜಾಗ ಜರಾಸಂಧ ಮತ್ತು ಭೀಮರ ಯುದ್ಧವಾದ ಜಾಗ ಎಂದು ಹೇಳಲಾದ ಸ್ಥಳ ಎನ್ನುವ ಜಾಗವಿದೆ. ಅಲ್ಲಿ ನೀವು ಫೋಟೋಗಳಲ್ಲಿ ನೋಡಬಹುದು. ಒಂದಷ್ಟು ಮೆಟ್ಟಲುಗಳನ್ನು ಹತ್ತಿಕೊಂಡು ಹೋದರೆ ಮತ್ತೆ ಗೇಟನ್ನು ಹಾಕಿದ್ದಾರೆ. ಅಲ್ಲಿ ಅದನ್ನು ತೆಗೆದರೆ ಅಲ್ಲಿ ಒಂದು ಹಿಂದೆ ಮಲ್ಲ ಯುದ್ಧ ಮಾಡುವ ಸ್ಥಳವಾಗಿತ್ತು ಅದು. ಈಗ ಜಟ್ಟಿಗಳ ಅಖಾಡ ನಮ್ಮ ರಾಜ್ಯದಲ್ಲಿ ಇರುವಂತೆ ಅಲ್ಲಿನ ಮಣ್ಣುಗಳ ಪರಿ ಅಂದರೆ ಅದಕ್ಕೆ
ವ್ಯಕ್ತಿಗಳ ಬಿದ್ದರೆ ಮೈ ನೋವಾಗದಂತೆ ಆಗುವುದಕ್ಕೆ ಅಂತಹವುಗಳನ್ನು ಮಿಶ್ರಣ ಮಾಡಿರುವ ಮಣ್ಣು ಈಗಲೂ ಸಹ ಅಲ್ಲಿಯೇ ಇದೆ. ಆ ಸ್ಥಳದಲ್ಲಿಯೇ ಭೀಮ ಜರಾಸಂಧನ ಜೊತೆಗೆ 14 ದಿನಗಳ ಕಾಲ ಯುದ್ಧವನ್ನು ಮಾಡಿ ಅವನನ್ನು ಉದ್ದುದ್ದವಾಗಿ ಸೀಳಿ ಶ್ರೀಕೃಷ್ಣನ ಸೂಚನೆಯಂತೆ ಸಂಹಾರ ಮಾಡಿದ ಸ್ಥಳ. ಅಲ್ಲಿ ಇನ್ನೂ ಒಂದು ಸ್ಥಳವಿದೆ. ಏನು ಅಂದರೆ ಫೋಟೋದಲ್ಲಿ ಕೆಲವು ಕಡೆ ಅದು ನೋಡುವುದಕ್ಕೆ ಕೆಸರಿನಂತೆ ಕಾಣಿಸುತ್ತದೆ, ಆದರೆ ಅದು ನಿಜವಾಗಿ ಬಂಡೆಗಲ್ಲುಗಳ ಸ್ಥಳವಾಗಿದೆ. ಅಲ್ಲಿ ಒಂದು ವಾಹನ ಹೋದ ಪರಿ, 2 ಚಕ್ರಗಳು ಹೋದ ಪರಿ ಅಲ್ಲಿದೆ. ಅದು ಎಷ್ಟು ನಿಖರವಾಗಿದೆ ಎಂದರೆ ಬಹಳಷ್ಟು ದೂರ, ಹಾಗೂ ತಿರುವುಗಳಲ್ಲೂ ಸಹ ಅದನ್ನು ಸಹ ತಾವು ನೋಡಬಹುದು. ತಿರುವುಗಳಲ್ಲೂ ಸಹ ಅದು ಅಷ್ಟೇ ಸಮಾನಾಂತರವಾಗಿ ಮುಂದುವರಿದೆ. ಅದು ಸ್ವಾಭಾವಿಕವಾಗಿ ಆಗಿರುವ ಸಾಧ್ಯತೆ ಇಲ್ಲ. ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇದು ಶ್ರೀಕೃಷ್ಣನ ರಥದ ಗುರುತು ಎಂದು ಅವರ ಗೌರವದಿಂದ ಆ ಚಕ್ರಗಳ ಗುರುತು ಎಂದು ಅದಕ್ಕೆ ಹೇಳುತ್ತಾರೆ. ಇದಿಷ್ಟು ಈಗಲೂ ರಾಜ್ಗಿರ್ ಅಂದರೆ ಹಿಂದಿನ ಗಿರಿವ್ರಜದಲ್ಲಿ ಮಹಾಭಾರತದ ಕುರುಹುಗಳು ಇರುವ ಸ್ಥಳವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಈ ಯುಧಿಷ್ಠಿರನ ರಾಜಸೂಯ ಯಾಗದ ಸಿದ್ಧತೆಗಳು ಏನು ನಡೆದವು ಎಂಬುದನ್ನು ನೋಡೋಣ. ನಮಸ್ಕಾರ.